ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇಂದಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಇಸ್ರೇಲ್ ಮಾದರಿಯ ತೋಟಗಾರಿಕಾ ಕ್ಷೇತ್ರ ನಿಡಿಶೇಷಿಯಲ್ಲಿದ್ದೇವೆ. ಇಲ್ಲಿನ ಅಧಿಕಾರಿಯಾಗಿರ್ತಕ್ಕಂಥ ಶ್ರೀ ಆಂಜನೇಯ ದಾಸರ್ ಸರ್ ಅವ್ರನ್ನ ಮಾತಾಡಿಸಿ ಮುಂಚೆ ಇಲ್ಲಿ ಯಾವ ರೀತಿಯಾಗಿ ಭೂಮಿ ಇತ್ತು, ಅದನ್ನು ಈಗ ಅವರು ಯಾವ ರೀತಿಯಾಗಿ ಚೇಂಜ್ ಮಾಡಿ ಅಲ್ಲಿ ಯಾವ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ದಾರೆ, ಈ ಇಸ್ರೇಲ್ ಮಾದರಿಯ ತೋಟಗಾರಿಕಾ ಕ್ಷೇತ್ರದಿಂದ ರೈತರಿಗೆ ಏನೇನೆಲ್ಲ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಬರೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್, ನಾವಿವತ್ತು ತೋಟಗಾರಿಕಾ ಇಲಾಖೆ ಕೊಪ್ಪಳಕ್ಕೆ ಬಂದಿದ್ದೀವಿ ಸರ್. ಇಲ್ಲಿ ಬಂದಾಗ ನಮಗೆ ಒಂದು ಸಂಗತಿ ಏನು ಗೊತ್ತಾಯ್ತಂದರೆ, ಇಲ್ಲಿ ಒಂದು ಇಸ್ರೇಲ್ ಮಾದರಿಯ ತೋಟಗಾರಿಕಾ ಒಂದು ಕ್ಷೇತ್ರ ಮಾಡಿದ್ದಾರೆ ನಿಡಿಶೇಷಿಯಲ್ಲಿ ಅಂತ ನಮ್ಗೆ ತಿಳಿತು. ಹಾಗಾಗಿ ಈ ರೀತಿಯ ಒಂದು ಮಾದರಿಯನ್ನು ಇಟ್ಕೊಂಡು ಇಲ್ಲಿ ಏನಕ್ಕೆ ಮಾಡಿದ್ರು ಅನ್ನೋದ್ರ ಕುರಿತು ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಕ್ಕೆ ಇವತ್ತು ಇಲ್ಲಿ ಬಂದಿದ್ದೀವಿ ಸರ್. ಸರ್, ಮೊದಲನೇದಾಗಿ ತಮ್ಮ ಒಂದು ಇಂಟ್ರೊಡಕ್ಷನ್ ಮಾಡಿಕೊಡಿ ಸರ್. ನನ್ನ ಹೆಸರು ಆಂಜನೇಯ ದಾಸರ್ ಅಂತ, ತೋಟಗಾರಿಕೆ ಸಹಾಯಕನಾಗಿ ಈಗ ಒಂದು 6 ವರ್ಷದಿಂದ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಇದು ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ಇದು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ನಿಡಿಶೇಷಿ ತೋಟಗಾರಿಕೆ ಕ್ಷೇತ್ರದಲ್ಲಿ ಈ ಆರಂಭವಾಗಿರುವ ಇದು ಇಸ್ರೇಲ್ ಮಾದರಿ. ಇದು ಈ ರೀತಿ ಹೆಸರು ಏನಕ್ಕೆ ಇಟ್ರಿ ಸರ್? ಇದು ಏನು ಇದೆ ಇದರದ್ದು ಮಹತ್ವ ಇದೆ, ಇದು ಏನಕ್ಕೆ ಹಂಗೆ ಹೆಸರಿಟ್ರು ಅಂತ? ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಸಾಕಷ್ಟು ಫಾರ್ಮ್ಗಳಿವೆ. ಆ ಎಲ್ಲ ಫಾರ್ಮಿಂದು ಮಣ್ಣು ಪರೀಕ್ಷಣೆ ಮಾಡಿದರೆ ಇಸ್ರೇಲ್ ಒಳಗಿರೋಂಥ ಮಣ್ಣು ಈ ಮಣ್ಣು ಎರಡೂ ಹೊಂದಾಣಿಕೆ ಆಗ್ತಾವಂತೆ. ಈ ನಮ್ಮ ತೋಟಗಾರಿಕೆ ಉಪನಿರ್ದೇಶಕರಾದ ಕೃಷ್ಣ ಮುಕುಂದ್ ಸಾಹೇಬ್ರು ಇಸ್ರೇಲಿಗೆ ಭೇಟಿ ಕೊಟ್ಟಿದ್ರು. ಅವರು ಅಲ್ಲಿ ಇಸ್ರೇಲಿಗೆ ಭೇಟಿ ಕೊಟ್ಟ ಮ್ಯಾಗ ಅಲ್ಲಿ ಯಾವ್ಯಾವ ಥರ ಈ ಮಣ್ಣಲ್ಲಿ ಬೆಳಿತಾರೆ ಅನ್ನೋದು ಅವ್ರು ಇಲ್ಲಿ ಬಂದ ಮ್ಯಾಗ ಅವ್ರ ಮಾರ್ಗದರ್ಶನದಲ್ಲಿ ನಾವು ಏನೇನು ಬೆಳಿಬೇಕು ಅವು ಎಲ್ಲ ಕ್ರಾಪ್ಗಳನ್ನು ಮೊದಲು ಬೆಳೆದಿದ್ದೀವಿ ನಾವು. ಅಂದರೆ ಇದು ಮಣ್ಣು ಇಲ್ಲಿದು ಚೆನ್ನಾಗಿರ್ಲಿಲ್ಲ, ಇದರಲ್ಲಿ ಏನಾದರೂ ಬೆಳೆ ತೋರಿಸ್ಬೇಕು ಅನ್ನೋದ್ರ ಮೇಲೆ ಇಸ್ರೇಲ್ ಮಾದರಿ ಅಂತ ನೀವು ಇಲ್ಲಿ ಮಾಡ್ಕೊಂಡಿದ್ದೀರಿ. ಇಲ್ಲಿ ಏನಂದ್ರೆ ಸರ್, ನಮ್ಮದು 58 ಎಕರೆ ಜಮೀನಿದೆ. ಇದರಲ್ಲಿ 80% ಜಮೀನು ಸೌಳು ಕರ್ಲು ಭೂಮಿ ಇರೋಂಥದ್ದು. ಇದು ಮೊದಲು ಏನಾದರೂ ಕೆರೆ ಇತ್ತಾ ಸರ್ ಇಲ್ಲಿ? ಇದು ಪೂರ್ವತವಾಗಿ ಒಂದು ಕೆರೆ. ಇದು ಈ ಕೆರೆನ ನಮ್ಮ 1960ರಲ್ಲಿ ನಮ್ಮ ತೋಟಗಾರಿಕೆ ಇಲಾಖೆ ಹ್ಯಾಂಡ್ ಓವರ್ ಮಾಡಿದ್ರು. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಫಲವತ್ತಾದ ಮಣ್ಣುಗಳನ್ನು ಕೆರೆ ಮಾಡೋಕ್ಕೋಸ್ಕರ ಚಲೋ ಮಣ್ಣು ತೊಗೊಂಡೋಗ್ಯಾರ. ಕೆಳಗಂತ ಉಳಿದಂಥ ಏನು ಕರ್ಲ್ ಮಣ್ಣು 80% ಮಣ್ಣು ಮಾತ್ರ ಇಲ್ಲಿ ಕರ್ಲು ಸೌಳು ಮಣ್ಣು ಇರೋದು. ಒಂದು 20% ಮಾತ್ರ ಇಲ್ಲಿ ಐತೆ. ಅದರಲ್ಲೇ ಇವರು ನಮ್ಮ ಸಾಹೇಬರು ಇಸ್ರೇಲ್ಗೆ ಹೋಗಿ ಬಂದ ಮ್ಯಾಗ ಇದು ಇಷ್ಟು ವರ್ಷದಿಂದ ಭೂಮಿ ಎಲ್ಲ ಇದು ಖಾಲಿ ಬಿದ್ದಿತ್ತು. ಅವ್ರು ಬಂದ ಮ್ಯಾಗನ ಅವ್ರ ಮಾರ್ಗದರ್ಶನದಾಗೆಲ್ಲ ಇಷ್ಟು ಆ್ಯಕ್ಟಿವಿಟಿ ನಡೆದಿದೆ. ಸರ್, ಇಲ್ಲಿ ಮೊದಲನೇ ಬಾರಿ ನಿಮ್ಗೆ ಗೊತ್ತಾಯ್ತು ಇಲ್ಲಿ ಮಣ್ಣು ಸರಿಯಾಗಿಲ್ಲ ಅಂಥೇಳಿ. ಇದನ್ನ ಸರಿ ಮಾಡೋದಕ್ಕೆ ಏನೆಲ್ಲ ಪ್ರಯತ್ನಗಳು ಮಾಡಿದ್ರಿ ಸರ್? ಈ ತೋಟ ಹಂತ ಹಂತವಾಗಿ ಯಾವ ರೀತಿ ನಿರ್ಮಾಣ ಮಾಡಿದ್ರಿ? ಇದು ನೋಡ್ರಿ, ಫಸ್ಟ್ ಸ್ಟಾರ್ಟಿಂಗ್ನಾಗ ಎಲ್ಲ ಭೂಮಿಯಲ್ಲಿ ಇರ್ತಕ್ಕಂಥ ಈ ಜಾಲಿಗೀಲಿ ಎಲ್ಲ ಕಿತ್ತಿಸಿದ್ವಿ. ಸುಮಾರು ಒಂದು 2 ವರ್ಷ ಹೋಯ್ತು ಇದನ್ನು ಕಿತ್ತಿ ತೆಗ್ಗು ದಿಬ್ಬ ಎಲ್ಲ ಕ್ಲೀನ್ ಮಾಡಿ. ಆಮೇಲೆ ಆ ಮಣ್ಣಿಗೆ ಬೆಳಿಬೇಕಂದ್ರೆ ಏನಂದ್ರೆ ಅದಕ್ಕೆ ಗುಂಡಿ ತೆಗೆದು ಕೆಂಪು ಮಣ್ಣು ಗೊಬ್ಬರ ಹಾಕಿ ಆ ಥರ ಪ್ಲ್ಯಾಂಟಿಂಗ್ ಮಾಡಿದ್ವಿ. ಮತ್ತು ಕೆಲವೊಂದು ಪಾಲಿಹೌಸ್ ಒಳಗಡೆನೂ ಬೇರೆ ಕಡೆಯಿಂದ ಕೆಂಪು ಮಣ್ಣು ತಂದು ಹಾಕಿ ಇಲ್ಲಿ ಮೊದಲೆಲ್ಲ ಕ್ಯಾಪ್ಸಿಕಮ್ ಬೆಳೆದಿದ್ದೀವಿ. ಮತ್ತು ನಂತರ ಎಲ್ಲ ಈಗ ಒಂದೊಂದೇ ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀವಿ. ಸರ್, ಈಗ ಇದು ಒಟ್ಟು ಎಷ್ಟು ಎಕರೆಯಲ್ಲಿದೆ ಸರ್ ಈಗ ನಿಮ್ಮದು? ಸರ್, ಇದು ಒಟ್ಟು ನಮ್ಮ ಇಲಾಖೆಯಲ್ಲಿ 58 ಎಕರೆ 32 ಗುಂಟೆ ಇದೆ. ಇದು 1960ರಲ್ಲಿ ನಮಗಿದು ಇಲಾಖೆಗೆ ನಮ್ಮ ಹೆಸರಲ್ಲಿ ಹ್ಯಾಂಡ್ ಓವರ್ ಆಗೈತೆ ಇಲಾಖೆಗೆ. ಸರ್, ಇದು ಇಸ್ರೇಲ್ ಮಾದರಿ ಶುರುವಾಗಿ ಎಷ್ಟು ವರ್ಷ ಆಯಿತು ಸರ್? ಇದು ಶುರುವಾಗಿ ಈಗ 4ನೇ ವರ್ಷದಿಂದ ಸ್ಟಾರ್ಟ್ ಆಗಿರೋದು. ಅದಕ್ಕೂ ಪೂರ್ವದಲ್ಲಿ ಇದು ಎಲ್ಲ ಜಂಗಲ್ ಬೆಳೆದಿದ್ದು. ನಮ್ಮ ಸರ್ ಬಂದಿಂದನೇ ಇದನ್ನು ಇವರೆಲ್ಲ ಮಾಡಿರೋದು, ಮುಕುಂದ್ ಸಾಹೇಬ್ರು ಬಂದಿಂದ. ಸರ್, ಇಲ್ಲಿ ಏನೇನು ಕಾಂಪೋನೆಂಟ್ ನೀವು ಡೆವಲಪ್ ಮಾಡಿದ್ರಿ ಸರ್? ಇಲ್ಲಿ ಏನೇನಿದ್ದಾವೆ? ಇಲ್ಲಿ ನೋಡ್ರಿ, ನಮ್ಮಲ್ಲೇ ಪಾಲಿಹೌಸ್ಗಳಿದ್ದಾವೆ. ಪಾಲಿಹೌಸ್ನಲ್ಲಿ ಒಂದೊಂದೇ ಬೆಳೆ ಮೊದಲು ಬೆಳೆದಿದ್ದೀವಿ. ಇಲ್ಲೇ ಕ್ಯಾಪ್ಸಿಕಮ್ ಬೆಳೆದಿದ್ದೀವಿ, ಚೆರಿ ಟೊಮೊಟೊ ಬೆಳೆದಿದ್ದೀವಿ, ಈ ಸೀಡ್ಸ್ ಪ್ಲಾಟ್ನು ಮಾಡಿದ್ದೀವಿ ಇದರಲ್ಲಿ. ಅದ್ರ ನಂತರ ಈಗ ಒಂದೊಂದೇ ಎಲೆ ಬೆಳೆ ಮಾಡಿದ್ದೀವಿ. ಕರಿ ಎಲೆ, ಅಂಬಾಡಿ, ಈ ಥರ ಎಲೆ ಮಾಡಿದ್ದೀವಿ ಸರ್. ಮತ್ತು ಕೆಲವೊಂದು ಸೌಳು ಮಣ್ಣು ಇದ್ದಕ್ಕೆ ನಾವು ರಿಂಗ್ಗಳನ್ನು ತರಿಸಿ ಅದಕ್ಕೆ ಕೆಂಪು ಮಣ್ಣು ಗೊಬ್ಬರ ತುಂಬಿಸಿ ಮಣ್ಣು ಸ್ಟೆರಲ್ ಮಾಡಿ ಅದಕ್ಕೆ ದಾಳಂಬಿ ಸಸಿ ಮದರ್ ಪ್ಲಾಂಟ್ ಅಂತ ಮಾಡಿದ್ದೀವಿ. ಮತ್ತು ರಿಂಗ್ನಲ್ಲೇ ಹಾಕಿಬಿಟ್ಟು ನಿಂಬು ಮಾಡಿದ್ದೀವಿ. ಮತ್ತು ಡ್ರ್ಯಾಗನ್ ಫ್ರೂಟ್ ಇದೆ, ಮತ್ತು ಈ ಥರ ಪ್ಯಾರ್ಲಾ ಇದೆ, ಈ ಥರ ಮಾಡಿದ್ದೀವಿ. ಅಂದರೆ ಈಗ ಈ ಮಾಡೆಲ್ನ ನೋಡಿ ಇಲ್ಲಿಂದ ರೈತರು ಏನಾದರೂ ಅಡಾಪ್ಟ್ ಮಾಡ್ಕೊಂಡಿರೋರು ಇದ್ದಾರಾ ಸರ್? ಸರ್, ಇದನ್ನು ನೋಡ್ಕೊಂಡೋಗಿ ಸಾಕಷ್ಟು ಜನ
ತಮ್ಮ ಸೌಳು ಭೂಮಿಯಾಗೂ ಈ ಥರ ನಾವು ಬೆಳಿಬೋದಲ್ಲ ಅಂತಂದು ಕೆಲವು ಜನ ಮಾಡಿದಾರೆ ರೀ ಆಲ್ರೆಡಿ. ಓಕೆ. ಈ ಕೆಲವು ಜನ ಅವ್ರು ತಮ್ಮ ಯಾವ್ದು ಅವರು ನೋಡ್ರಿ ಅವರು ನಿಂಬಿನೂ ಹಾಕ್ಯಾರ, ದಾಳಂಬಿನೂ ಮಾಡ್ಯಾರ. ಕೆಲವೊಂದು ಭೂಮಿಯಾಗ ರಿಂಗ್ ಹಾಕೋಕ್ಕಾಗಲಿಲ್ಲ ಅಂದ್ರೂ ಗುಂಡಿ ತೆಗೆದು ಕೆಂಪು ಮಣ್ಣು ತುಂಬಿಸಿನೂ ಕೆಲವು ಬೆಳೆಗಳನ್ನು ಬೆಳೆದಾರ ಇಲ್ಲಿ ನಮ್ಮ ತಾಲೂಕದಾಗ. ಸರ್ ಇದ್ರದ್ದು ಸಕ್ಸಸ್ ರೇಟ್ ಎಷ್ಟಿದೆ ಸರ್ ಇದು ಈ ರೀತಿ ಮಾಡೋದ್ರಿಂದ ಬರುತ್ತಾ ಚೆನ್ನಾಗಿ? ಈಗ ಸರ್ ನಮ್ದು ಇದನ್ನ ನೋಡಕ್ಕೆ ಬೇರೆ ಈಗ ಮಾಮೂಲಿ ತೋಟಗಳಿಗೆ ಕಂಪೇರ್ ಮಾಡಿದ್ರೆ ಅದಕ್ಕೆ ಹೋಲಿಕೆ ಮಾಡಿದ್ರೆ ಈಗ ನೀವು ಇಸ್ರೇಲ್ ಮಾಡೆಲ್ದು ಏನು ಮಾಡ್ತಾ ಇದ್ದೀರಲ್ಲ ಅದು ಟ್ಯಾಲಿ ಆಗತ್ತಾ? ನಮ್ಮ ಜೊತೆಗೇನೆ ಹೊರಗಡೆ ನಾಟಿ ಮಾಡಿದವರು ಅಷ್ಟೊಂದು ಇಳುವರಿ ಬಂದಿಲ್ಲ. ಇವು ರಿಂಗ್ ಹಾಕಿಲ್ಲ, ಆದರೆ ನೆಲದಲ್ಲೇ ಮಾಡ್ಯಾರ ಅವರು, ಬಂದಿಲ್ಲ. ಇದು ರಿಂಗ್ ಹಾಕಿ ಮಾಡೋದ್ರಿಂದ ನಮ್ಮ ಒಂದು ಗಿಡದಲ್ಲಿ ಮಿನಿಮಮ್ ಅಂದರೂ 1,000ವರೆಗೂ ನಿಂಬೆಹಣ್ಣು ಐತೆ. ಹಂಗೆ ಹಿಂದೂ ಸ್ಟಾರ್ಟ್ ಐತೆ. ಮತ್ತು ನಾವು ಇಲ್ಲಿ ಜಾಸ್ತಿ ಅಂದರೆ ದಾಳಂಬ್ರಿ ಸಸಿ ಹಣ್ಣಿ ಬಿಡಂಗಿಲ್ಲ. ಫಸ್ಟ್ ಇಯರ್ ಹಣ್ಣಿ ಬಿಟ್ಟಿದ್ದೀವಿ. 2ನೇ ವರ್ಷ ಏನಂದರೆ ಇದ್ರ ಬಗ್ಗೆ ಗುಟಿ ಕೊಡಿಸಿ ನಮ್ಮ ಸಸಿಗಳನ್ನು ಸಿಕ್ಕಾಪಟ್ಟೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ತಾರೆ ನಮ್ಮ ಸಸಿಗಳಿಗೆ. ಅಂದರೆ ಇದು ಒಂದು ಪಾಲಿ ಹೌಸ್ನಲ್ಲಿ ಮಾಡಿದ್ವಿ, ಒಳ್ಳೆ ರೋಗರಹಿತ ಸಸಿಗಳನ್ನು ಇದು ಮಾಡ್ತೀವಿ. ಯಾವುದು ಬ್ಲ್ಯಾಟ್ಲೆಸ್ ಸಸಿಗಳನ್ನು ರೆಡಿ ಮಾಡಿ ನಾವು ರೈತರಿಗೆ ಕೊಟ್ಟಿವಿ. ಈಗ ಆಲ್ರೆಡಿ ನಮ್ಮ ಕೊಟ್ಟಂಥ ಸಸಿಗಳನ್ನು ಈಗ ಆಲ್ರೆಡಿ ಅವರು ಹಣ್ಣಿ ಬಿಟ್ಟಿದ್ದಾರೆ. ಈಗ ಆಲ್ರೆಡಿ ಒಳ್ಳೆ ಚೆನ್ನಾಗಿ ಬಂದಿದೆ ಅವ್ರ ಸಸಿಗಳೆಲ್ಲ. ಓಕೆ ಸರ್, ಸರಿ. ಹಾಗಾದರೆ ಈ ಭೂಮಿಲಿ ಎಲ್ಲ ಸಪೋಸ್ ಮಳೆ ಏನಾದರೂ ಬಂದರೆ ಎಲ್ಲ ನೀರು ಹಿಡಿದುಕೊಳ್ಳುತ್ತೆ ಸರ್. ಇದು ಇಲ್ಲಿ ಮಳೆ ಬಂತಂದ್ರೆ ಏನಾಗುತ್ತೆ ಅಂದ್ರೆ ಕರ್ಲು ಸೌಳು ಇದ್ದಕ್ಕೆ ಮಿನಿಮಮ್ 15 ದಿವಸದವರೆಗೂ ಈ ಭೂಮಿಯ ನೀರು ಹಿಂಗಂಗಿಲ್ಲ. ಹಾಗಾಗಿ ಇಲ್ಲಿ ಯಾವುದೇ ಪ್ಲಾಂಟಿಂಗ್ ಮಾಡಿದ್ರು ಅದು ಒಂದು ಮೆಥಡ್ ಒಳಗೆ ಮಾಡಿದ್ರೆ, ನಾವು ಈ ರಿಂಗ್ ಮಾಡಿದ್ದೀವಿ, ನೀರಿಂತರೂ ಅದು ರಿಂಗ್ ಮೇಲ್ಗಡೆನೇ ಇರ್ತೈತೆ ಗಿಡ, ಹಿಂಗಾಗಿ ಯಾವುದೂ ಆಗೋದಿಲ್ಲ. ಮತ್ತು ಕೆಲವೊಂದು ಗಿಡಗಳನ್ನು ಆ ಗುಂಡಿ ತೆಗೆದು ಈ ಪ್ಯಾರ್ಲ ಮಾಡಿದ್ವಿ, ಗುಂಡಿ ತೆಗೆದು ಕೆಂಪು ಮಣ್ಣು ಅಂತ ತುಂಬಿಸಿ ಮಾಡಿವಿ, ಅದು ಒಳ್ಳೆ ಚೆನ್ನಾಗಿ ಬಂದೈತೆ ನಮ್ಮದು. ಇದನ್ನು ನೋಡ್ಕೊಂಡು ಹೋಗಿ ರೈತರು ಕೆಲವು ಭೂಮಿಗಳು ಸೌಳು ಭೂಮಿ ಇದ್ದರು ನಮ್ಮನ್ನು ನೋಡ್ಕೊಂಡೋಗಿ ಬೇರೆ ಬೇರೆ ಅವರು ಮಾಡ್ಲಿಕ್ಕತ್ತಾರ ಅದ್ರಾಗ. ಸರ್ ಈಗ ಯಾವ್ಯಾವ ಟೆಕ್ನಾಲಜಿ ಸದ್ಯಕ್ಕೆ ಇಲ್ಲಿ ಆನ್ ಫಾರ್ಮಲ್ಲಿ ನಡೀತಾ ಇದಾವೆ ಸರ್? ಈಗ ಒಂದು ಸೌಳು ಭೂಮಿಯಲ್ಲಿ ಮಾಡೋದು ಒಂದಾಯಿತು, ಅದು ಬಿಟ್ಟರೆ ಇನ್ನೇನು ಇದಾವೆ? ಅದು ಬಿಟ್ಟರೆ ಅಂದರೆ ನೀರಿನ ಉಳಿತಾಯಕ್ಕಾಗಿ ನಮ್ಮಲ್ಲಿ ಜೈನ್ ಕಂಪ್ನಿಯಿಂದ ಆಟೋಮೇಷನ್ ಮಾಡಿಸಿದ್ದಾರೆ ಹೊಸದಾಗಿ. ಆ ಆಟೋಮೇಷನಲ್ಲಿ ಹೆಂಗಂದರೆ ಆಟೋಮೇಷನ್ ನಮ್ಮದು ಸೆನ್ಸರ್ ಇರ್ತೈತೆ ಕೆಲವು ಕಡೆ, ನಮ್ಮದು ಟೈಮ್ ಬೇಸ್ಡ್ ಸೆನ್ಸರ್. ಅಂದರೆ ನಮ್ದು ಯಾವುದು ಕ್ರಾಪ್ ಇರುತ್ತೋ ಅದಕ್ಕೆ ಎಷ್ಟು ಅವರ್ಸ್ ನೀರು ಬೇಕು ಅಷ್ಟು ಅವರ್ಸ್ ನೀರನ್ನು ಅದು ಆ ಥರ ಸೆಟ್ಟಿಂಗ್ ಮಾಡಿ ಇಟ್ಬಿಟ್ರೆ ಅದು ಆಟೋಮೆಟಿಕ್ ಅದಕ್ಕೆ ಒಂದು ಬ್ಲಾಕಿಗೆ 1 ಅವರ್ಸ್ ಬೇಕಂದ್ರೆ 1 ಅವರ್ಸ್ ಕೊಟ್ಟ ಮೇಲೆ ನೆಕ್ಸ್ಟ್ ಬ್ಲಾಕ್ ಒಂದು 15 ನಿಮಿಷ ಬೇಕಾಗಿತ್ತಂದ್ರೆ ಆ ಟೈಮಿಂಗ್ ಸೆಟ್ ಮಾಡಿದರೆ ಅಷ್ಟಕ್ಕೂ ವಾಲ್ಗೆ ನೀರು ಕೊಟ್ಕೊಂಡು ಆಟೋಮೆಟಿಕ್ಕಾಗಿ ತಾನೇ ಸ್ಟಾರ್ಟ್ ಆಗುತ್ತೆ, ತಾನೇ ಬಂದಾಗುತ್ತೆ. ಆ ಸಿಸ್ಟಮನ್ನು ಇಲ್ಲಿ ಅಳವಡಿಸ್ಯಾರ. ಓಕೆ. ಮತ್ತು ಅದ್ರ ಮುಖಾಂತರನೇ ನಾವು ಯಾವುದೇ ನಮ್ಮ ಸಾವಯವವಾಗಿ ಇಲ್ಲಿ ಮಾಡೋದೆಲ್ಲ ಕೆಮಿಕಲ್ ಮುಕ್ತ, ನಾವು ಸಾವಯವವಾಗಿ ಮಾಡ್ತೀವಿ. ಆ ಸಾವಯವದಿಂದ ಯಾವ ರೀತಿ ನಾವು ಅದೇ ಆಟೋಮೇಷನಿಂದನೇ ನಾವು ಎರೆಜೆಲ್ ಆಯಿತು, ಯಾವುದೇ ಜೀವಾಮೃತ ಆಯಿತು, ಈ ಥರನೂ ಆಟೋಮೇಷನ್ ಮುಖಾಂತರನೇ ನಾವು ಇದು ಮಾಡ್ತಾಯಿದ್ವಿ. ಓಕೆ. ಒಟ್ಟಾರೆಯಾಗಿ ಇಲ್ಲಿ ಏನೇನು ಕಾಂಪೋನೆಂಟ್ಸ್ ಇದಾವೆ ಸರ್? ಒಂದು ನರ್ಸರಿ ಮಾಡ್ತಿದ್ದೀವಿ. ಒಂದು ನೋಡ್ರಿ ನರ್ಸರಿ ನಮ್ಮಲ್ಲೇ ಹೈಯೆಸ್ಟ್ ಇಲ್ಲಿ ನರ್ಸರಿ ಇದ್ದು. ಇಲ್ಲಿ ಸುಮಾರಾಗಿ ಸುತ್ತಮುತ್ತೆಲ್ಲ ಮಾವು, ಸೀತಾಫಲ, ಪ್ಯಾರಲ ಎಲ್ಲ ಸಸಿಗಳು ನಮ್ಮಲ್ಲಿ ಆ ಸೀಸನ್ನಿಗೆ ತಕ್ಕಂಗೆ ನಮ್ಮ ಹತ್ತಿರ ಸಸಿಗಳನ್ನು ರೆಡಿ ಮಾಡ್ಕೊಂಡಿರ್ತೀವಿ. ಮತ್ತು ಇದೇ ಥರ ನಮಗೆ ಮುಂದಿನ ವರ್ಷ ಎಷ್ಟು ಬೇಕಪ್ಪ ಎರೆಹುಳ ಗೊಬ್ಬರ, ಬೇವಿನ ಹಿಂಡಿ, ಎರೆಜೆಲ್ಲ ಅದನ್ನು ನಾವು ರೆಡಿ ಮಾಡ್ಕೊಂಡಿರ್ತೀವಿ. ಮತ್ತು ನಮ್ಮಲ್ಲಿ ಎರೆಜೆಲ್ ಮಾಡ್ಬೇಕಂದ್ರೆ ಅದಕ್ಕೆ ಈ ಜರ್ಸಿ ಆಕಳ ಅದು ನಡೀತಿಲ್ಲ, ಫೇವರ್ ಜವರಿ ಆಕಳು ಬೇಕು. ಹಾಗಾಗಿ ನಾವು ಏನು ಮಾಡಿದ್ವಿ, ನಮ್ಮ ಹತ್ರ ಒಂದು 8 ಆಕಳ ಕರುಗಿರು ಸೇರಿಸಿ ಒಂದು 15 ಆಗಿದ್ದಾವೆ ಗಿರ್ತಳಿ. ಅದರಿಂದನೇ ನಾವು ಸಗಣಿಯಿಂದನೇ ನಾವು ಎರೆಹುಳ ಗೊಬ್ಬರ ಮಾಡ್ತೀವಿ, ಎರೆಜೆಲ್ನೂ ಮಾಡ್ತೀವಿ ಅದರಿಂದನೇ. ಹಾಗಾಗಿ ಒಟ್ಟಾರೆಯಲ್ಲಿ ಇಲ್ಲಿ ಒಂದು ಸ್ವಲ್ಪ ನೀವು ಏನೇ ಮಾಡಿದ್ರೂ ರೈತರಿಗೆ ಅನುಕೂಲ ಆಗೋ ಎಲ್ಲ ಮಾದರಿಗಳನ್ನು ಮಾಡಿದ್ದೀರಾ ಸರ್? ಹೌದು ಸರ್. ಇಲ್ಲಿ ನಾವು ಮಾಡೋದು ನೋಡ್ಕೊಂಡು ಹೋಗಿ ದೂರದಿಂದ ಬರ್ತಾರೆ ಸರ್. ಇಲ್ಲಿ ಎರೆಜೆಲ್ಗೆ ನೋಡ್ರಿ, ಗುಲ್ಬರ್ಗವರೆಗೂ ನಮ್ಮದು ಕಡ್ಲಿಗೆ, ತೊಗರಿಗೆ ಇಲ್ಲಿಂದ ಎರೆಜೆಲ್ ಹೋಯ್ತಾರೆ. ಆ ಎರೆಜೆಲ್ದಲ್ಲಿ ಏನೈತೆ ಅಂದರೆ ಫ್ಲವರ್ ಬರೋದು, ಅದರಲ್ಲಿ ಅಮಿನೋ ಆಸಿಡ್ ಜಾಸ್ತಿ ಇರೋ ಫ್ಲವರಿಂದು ಜಾಸ್ತಿ, ಮತ್ತು ಗಿಡಗಳಿಗೂ ಸಾರ್ವಜನಿಕ ರಂಜಕ ಇವು ಇದು ಇರೋದ್ರಿಂದ ಹಾಗಾಗಿ ಅದು ಒಳ್ಳೆ ಚೆನ್ನಾಗೈತೆ. ಅದು ಡ್ರಿಪ್ ಮುಖಾಂತರ ಕೊಡ್ಬೋದು, ನಾವು ಇದು ಸ್ಪ್ರೇನೂ ಮಾಡ್ಬೋದು. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು, ಕಾಳು, ಧಾನ್ಯದ ಬೆಳೆಗಳಲ್ಲಿ ಮಿತಿಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ,
ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ ಮೆಗಾ ಆಗ್ರೋಟೆಕ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಸರ್, ಈಗ ಇಲ್ಲಿ ಇಸ್ರೇಲ್ ಮಾದರಿಯ ಒಂದು ತೋಟಗಾರಿಕೆ ಕ್ಷೇತ್ರ ಇದು ಇದೆಯಲ್ಲ ಸರ್, ಇದು ಯಾವ ಮಾಡೆಲ್ ಮೇಲೆ ಇದು ಮಾಡಿದಿರ ಸರ್? ನೋಡ್ರಿ, ಇದು ಸಮಗ್ರ ಕೃಷಿ ಇಲ್ಲಿ ಕೃಷಿ ಪದ್ಧತಿಯಲ್ಲಿ ಇಲ್ಲಿ ಪ್ರತಿಯೊಂದು ಮಾಡ್ತೀವಿ ಸರ್ ನಾವು. ಈಗ ಮೀನು ಸಾಗಾಣಿಕೆ ಇರ್ಬೋದು, ಜೇನು ಸಾಗಾಣಿಕೆ ಇರ್ಬೋದು, ಎರೆಹುಳು ಗೊಬ್ಬರ ಇರ್ಬೋದು, ಈ ಥರ ನಾವು ಸಮಗ್ರ ಪದ್ಧತಿಯಲ್ಲಿ ನಾವು ಅಳವಡಿಸ್ಕೊಂಡು ಮಾಡ್ತೀವಿ ಭೂಮಿಯಲ್ಲಿ. ಅಂದರೆ ಒಂದು ಕಾಂಪೊನೆಂಟ್ ಒಂದರಲ್ಲಿ ಹೋದರೆ ಇನ್ನೊಂದರಲ್ಲಿ, ಒಂದರಲ್ಲಿ ಹೋತಂದ್ರೆ ಇನ್ನೊಂದರಲ್ಲಿ, ಹಿಂಗೆ ಎಲ್ಲ ಕಂಪೋನೆಂಟು ನಮ್ಮ ಮ್ಯಾಕ್ಸಿಮಮ್ ಸಕ್ಸಸ್ಫುಲ್ಲಿ ಆಗಿದೆ. ಅಂದರೆ ಒಂದು ಕಡೆ ಗೊಬ್ಬರ ಬರುತ್ತೆ, ಒಂದು ಕಡೆ ಅದನ್ನ ಗಿಡಕ್ಕೆ ಹಾಕ್ತೀರಾ, ಆ ವೇಸ್ಟ್ ಮತ್ತೆ ಹಸುಗಳಿಗೆ ಹಾಕ್ತೀರಾ, ಹಿಂಗೆ ಒಂದು ಸರ್ಕಲಲ್ಲಿ ನಾವು ಸಮಗ್ರ ಪದ್ಧತಿಯಲ್ಲಿ ಮಾಡ್ತಾ ಇದ್ದೀವಿ. ಓಕೆ ಸರ್, ಈಗ ಇಲ್ಲಿ ಇಲಾಖೆಯಿಂದ ನೀವೆಲ್ಲ ಟ್ರೈನಿಂಗ್ ಕೊಡ್ತೀರಾ, ತರಬೇತಿ ಕೊಡ್ತೀರಾ ರೈತರಿಗೆ? ನೋಡ್ರಿ, ನಾವು ರೈತರು ಬರ್ತಾರೆ, ರೈತರಿಗೂ ತರಬೇತಿ ಕೊಡ್ತೀವಿ. ಕೆಲವು ಇಂಡಿವಿಜುವಲ್ ಬಸ್ ಮಾಡ್ಕೊಂಡು ಬರ್ತಾರೆ ಇಲ್ಲಿ ನೋಡೋಕ್ಕೆ, ಅವ್ರಿಗೂ ತರಬೇತಿ ಕೊಡ್ತೀವಿ. ಇಲ್ಲಿ ಇರ್ತಕ್ಕಂಥದ್ದು ಏನು ಆ್ಯಕ್ಟಿವಿಟಿ ಇದೆ ಅದನ್ನೆಲ್ಲ ಅವ್ರಿಗೆ ಕೊಡ್ತೀವಿ. ನೀವು ಹೋಗಿ ಈ ಥರ ಮಾಡ್ಬೋದು ಅಂತಲೂ ಅವ್ರಿಗೆ ಮಾರ್ಗದರ್ಶನ. ಏನೇನು ತರಬೇತಿಗಳನ್ನು ಕೊಡ್ತೀರಿ ಸರ್? ನೋಡ್ರಿ, ಅವರು ಕೆಲವು ರೈತರೆಲ್ಲ ಎಲ್ಬೆಳಿ ಮಾಡೋರು ಬಂದಿರ್ತಾರೆ, ಅದ್ರ ಬಗ್ಗೆ ಕೊಡ್ತೀವಿ. ಎರೆಹುಳು ಗೊಬ್ಬರ ಮಾಡೋರಿರ್ತಾರೆ, ಅವ್ರಿಗೆ ಕೊಡ್ತೀವಿ. ಜೇನು ಸಾಕಾಣಿಕೆ ಮಾಡೋ ಇಂಟ್ರೆಸ್ಟ್ ಇದ್ದಾರೋ ಅವ್ರಿಗೆ ಕೊಡ್ತೀವಿ. ಹಸು ಸಾಗಾಣಿಕೆ ಮತ್ತು ಕುರಿ ಸಾಕಾಣಿಕೆ, ಅದು ಯಾವುದು ಅವರಿಗೆ ಸೂಕ್ತವಾಗಿರುತ್ತೋ ಅದ್ರ ಬಗ್ಗೆ ನಾವು ಅವ್ರಿಗೆ ಮಾರ್ಗದರ್ಶನ ತರಬೇತಿ ಕೊಡ್ತೀವಿ. ಇದೊಂದು ಬ್ಲಾಕ್ನಲ್ಲಿ ಈ ಥರ ಒಂದು ಟೆರೆಸ್ ಗಾರ್ಡನ್ ಟೈಪ್ ಮಾಡಿದ್ದೀವಿ. ಇದನ್ನು ಯಾತಕ್ಕೆ ಮಾಡಿದ್ದೀವಿ ಅಂದರೆ, ಕೆಲವು ಜನರಿಗೆ ಜಮೀನು ಇರೋಂಗಿಲ್ಲ, ಮನೆ ಹತ್ತಿರ ಸ್ವಲ್ಪ ಜಾಗ ಇರ್ತಾ, ಇಲ್ಲ ಮಳಗೆ ಮೇಲೆ ಜಾಗ ಇರ್ತಾ, ಅಂಥದ್ರಲ್ಲಿ ಒಂದು 10x3 ಈ ಥರ ಒಂದು ಬುಡಕ್ಕೆ ಪ್ಲ್ಯಾಸ್ಟಿಕ್ ಹಾಕಿ, ಕೆಂಪು ಮಣ್ಣು ಹಾಕಿ, ಅದರಲ್ಲಿ ತಮ್ಮ ಮನೆಗೆ ಬೇಕಾದಂಥ ಸೊಪ್ಪು ದಿನಸುಗಳು, ಈ ಕೊತ್ತಂಬರಿ, ಮೆಂತ್ಯವು, ಪಾಲಕಗಳನ್ನು ಈ ಥರ ಹಾಕಿಬಿಟ್ಟು ಒಂದು ಬೆಳಗ್ಗೆ ಡೈಲಿ ಒಂದು 10-15 ನಿಮಿಷಕ್ಕೆ ಕೆಲಸ ನೀರು ಹಾಕಕ್ಕೆ, ಆ ಥರ ಬೆಳ್ಕೊಂಡು ಕೂಡ ಈ ಥರ ಮಾಡ್ಬೋದು. ಕೆಲವೊಂದು ಇದರಲ್ಲೇ ಇದ್ರ ಜೊತೆಗೇ 2 ಲೀಟ್ರು 3 ಲೀಟ್ರು ಬಾಟ್ಲಿ ಸಿಗ್ತಾವೆ ವೇಸ್ಟ್ ಹೋಗೋವು. ಅಂಥ ಬಾಟ್ಲಿಯಲ್ಲಿ ಕೂಡ ಕೆಳಗೆ ಓಲ್ ಹಾಕಿ ಒಂದು ಸ್ವಲ್ಪ ಕಡೆಗೆ ಕೆಂಪು ಮಣ್ಣು ತುಂಬಿ, ಅದಕ್ಕೂ ಒಂದು 4 ಬದನೆ, 4 ಟೊಮೊಟೊ, ಈ ಥರ ತಮ್ಮ ಮನೆಗೆ ಬೇಕಾದಂಥ ತರಕಾರಿಗಳನ್ನು ಈ ಥರ ತಾವೇ ಮನೆಯಲ್ಲಿ ಬೆಳ್ಕೊಬೋದು. ಯಾಕಂದ್ರೆ ಇದನ್ನ ಬೆಳೆ ಉದ್ದೇಶ ಏನಂದರೆ, ಮಾರ್ಕೆಟಿಗಿಂತ ನಮ್ಮ ಸಾವಯವ ಮಾಡ್ತೀವಿ, ಯಾವುದೂ ಕೆಮಿಕಲ್ ಇರೋಂಗಿಲ್ಲ. ನಮಗೆ ಬೇಕಾದಂಥ ಚೊಕ್ಕು ಬೆಳ್ಕೊಂಡು ತಮ್ಮ ಮನೆಗೆ ತೊಗೋಬೋದು. ಮನೆ ಮುಂದೂ ಜಾಗ ಇರಲಿಲ್ಲ ಅಂದರೆ ಮನೆ ಛತ್ ಮೇಲೆ 30-40 ಸೈಟ್ನಲ್ಲಿ ಕೂಡ ನಾವು ಅದನ್ನು ಈ ಥರ ಈ ಮೆಥಡ್ನಲ್ಲಿ ಮಾಡಿದ್ದೀವಿ. ಇದನ್ನು ಸಾಕಷ್ಟು ಜನ ಧರ್ಮಸ್ಥಳ ಗುಂಪಿಂದ ಬರ್ತಾರೆ. ಅವ್ರು ಕೆಲವೊಬ್ರಿಗೆ ಭೂಮಿ ಇರ್ತಾರೆ, ಕೆಲವೊಬ್ರಿಗೆ ಭೂಮಿ ಇರೋಂಗಿಲ್ಲ. ಅವರು ಇದನ್ನು ನೋಡಿಬಿಟ್ಟು ಹೋಗಿ ಅಟ್ಲೀಸ್ಟ್ ತಮ್ಮ ಮನೆಗೆ ಬೆಳ್ಕೊಳ್ಳಿ ಅಂತಲೂ ಇದೊಂದು ಮಾದರಿ ಮಾಡಿದ್ವಿ.
ಇದನ್ನು ಮಾಡಲಿಕ್ಕೇನೆಂದರೆ ಇದು ಕೆಳಗಡೆ ನಿಮ್ಮ ಮಳಗೆ ಮ್ಯಾಗೆ ಛತ್ ಇರುತ್ತಲ್ಲ, ಛತ್ ಮೇಲ್ಗಡೆ ಡೈರೆಕ್ಟ್ ಮಣ್ಣು ಹಾಕೋಬಲ್ಲು ಒಂದು ಪ್ಲ್ಯಾಸ್ಟಿಕ್ ಹಾಕಬೇಕು. ಆ ಪ್ಲ್ಯಾಸ್ಟಿಕ್ ಹಾಕಿ ಕೆಂಪು ಮಣ್ಣು ಒಂದು ಸ್ವಲ್ಪ ಗೊಬ್ಬರ ತೊಗೊಂಡು ಒಂದು 10, 5, 10, 3 ಈ ಥರ ಒಂದು ಬೆಡ್ ಮಾಡಿಕೊಂಡು ಆ ಬೆಡ್ನಲ್ಲಿ ತಮಗೆ ಬೇಕಾದಂಥಷ್ಟು ಹಾಕ್ಕೋಬೋದು. ಕೊತ್ತಂಬರಿ, ಮೆಂತ್ಯವು, ಪಾಲಕ ಹಾಕ್ಕೊಂಡು ಅದನ್ನು ತಮ್ಮ ಮನೆಗೂ ಉಪಯೋಗಿಸ್ಬೋದು. ತಮಗೆ ಹೆಚ್ಚಾಗಿದ್ದಿತ್ತಂದ್ರೂ ತಾವು ಬೇರೆ ಕಡೆ ಮಾರ್ಕೆಟ್ ಮಾಡಿಕೊಂಡು ತಮ್ಮ ಮನೆಗೆ ಖರ್ಚು ತೊಗೋಬೋದು. ಸರ್, ಇದೊಂದು ಫಾಲಿ ಹೌಸು ಮತ್ತು ಫಾಲಿಟೆನಲ್ 2 ಟೈಪ್ ಇದೆ. ಇದರಲ್ಲಿ ಏನಂದರೆ ಮೇನ್ ನಮ್ಮದು ನರ್ಸರಿ. ಇದರಲ್ಲಿ ನಮ್ಮಲ್ಲಿ ಏನಂದರೆ ಈ ನರ್ಸರಿಯಲ್ಲಿ ನಮಗೆ ಈ ನಮ್ಮ ಭಾಗಕ್ಕೆ ಯಾವ್ಯಾವ ಸಸಿಗಳ ಅವಶ್ಯಕತೆ ಐತೆ ರೈತರಿಗೆ. ಈ ಮಾವಲ್ಲಿ ಒಂದು 3-4 ಜಾತಿ ತಳಿಗಳಿವೆ. ಕೇಸರು, ದಶರೆ, ಮಲ್ಲಿಕಾ, ಇಮಾಮ್ ಪಸಂದು ಈ ಥರ ಸಸಿಗಳನ್ನು ನಾವೇ ಸ್ವತಃ ವಾಟೆ ಹಾಕಿ ಅದನ್ನು ತೆಗೆದು ಬ್ಯಾಗ್ಗೆ ಹಾಕಿ ಗ್ರಾಫ್ಟಿಂಗ್ ಮಾಡಿ ಇಲ್ಲೇ ನಮ್ಮ ಹತ್ರ ಇವೆಲ್ಲ ಸಸಿಗಳು. ಇದ್ರ ಜೊತೆಗೇ ನಾವು ಕರಿಬೇವು, ನುಗ್ಗಿ ಮತ್ತು ಡ್ರ್ಯಾಗನ್ ಸಸಿಗಳು ಮತ್ತು ಎಲ್ಲ ಸಸಿಗಳನ್ನು ನಾವು ರೈತರಿಗೆ ಅನುಕೂಲ ಆಗಂಗೆ ನಾವು ರೆಡಿ ಮಾಡಿ ಇಟ್ಕೊತೀವಿ. ಮುಂದೆ ಬರೋಂಥ ಜೂನ್ಗೆ ನಮ್ಮ ಹತ್ರ ಇವೆಲ್ಲ ಸಸಿಗಳನ್ನು ರೆಡಿಯಾಗಿ ಇಟ್ಕೊತೀವಿ. ನಾವು ನೋಡಿರಿ ಇಲ್ಲೇ ಮಿನಿಮಮ್ ಮಾವು ಅಂದರೆ ಒಂದು 30,000ವರೆಗೂ ನಮ್ಮ ಮಾವು ಟಾರ್ಗೆಟ್ ಇರುತ್ತೆ. ನುಗ್ಗಿ ಕರಿಬೇವು ಎಲ್ಲ 10,000ವರೆಗೂ ಹಿಂಗಿರ್ತೈತಿ. ಒಂದೊಂದು 10,000 ಮಿನಿಮಮ್. ನಮ್ಮ ನರ್ಸರಿ ಆ್ಯಕ್ಟಿವಿಟಿನೇ ಒಂದು 50% ಇನ್ಕಮ್ ಇದರಿಂದನೇ ನಮ್ಮ ಫಾರ್ಮಿಗೆ ಜನ್ರೇಟ್ ಆಗುತ್ತೆ. ಇದೊಂದು ಪಾಲಿ ಹೌಸ್ ಒಳಗಡೆ ನಾವು ದಾಳಂಬಿ ಈ ರೀತಿ ಮಾಡಿದ್ವಿ. ಈ ರೀತಿ ಯಾಕೆ ಮಾಡಿವಿ ಅಂದರೆ ಇಲ್ಲಿ ಇರ್ತಕ್ಕಂಥ ಮಣ್ಣು ಏನೈತೆ ಸೌಳು ಭೂಮಿ. ಎರಡನೇದು ಭೂಮಿ ಮಟ್ಟದಾಗ ಹಾಕಿದರೆ ಯಾವುದೂ ಬರೋದಿಲ್ಲ. ಹಾಗಾಗಿ ನಾವು ಏನು ಮಾಡಿವಿ ಅಂದರೆ ಈ ಪಾಲಿ ಹೌಸ್ನಲ್ಲಿ ರಿಂಗ್ ಹಾಕಿದ್ದೀವಿ. ಸುಮಾರು ಒಂದು 10 ಗುಂಟೆ ಇದು ಪಾಲಿ ಹೌಸ್ ಇದೆ. 10 ಗುಂಟೆಯಲ್ಲಿ ಒಂದು 200 ಪ್ಲ್ಯಾಂಟ್ಸ್ ಅದಾವೆ. ಅದಕ್ಕೆ ಒಂದು ಪ್ಲ್ಯಾಂಟ್ ನಾಟಿ ಮಾಡಬೇಕಾದ್ರೆ 2 ರಿಂಗ್ಗಳನ್ನು ಹಾಕ್ಬೇಕು. 3 ಸೈಜು, 3 ಒಂದು ಸೈಜು 2 ರಿಂಗ್ಗಳನ್ನು ಹಾಕಬೇಕು. ಇದಕ್ಕೆ ಇಲ್ಲಿ ಇರ್ತಕ್ಕಂಥ ಮಣ್ಣು ಸರಿ ಇಲ್ಲ. ಹಾಗಾಗಿ ನಾವು ಹೊರಗಡೆಯಿಂದ ಕೆಂಪು ಮಣ್ಣು ಗೊಬ್ಬರ ತಂದು ಅದನ್ನೆಲ್ಲ ಮಿಕ್ಸ್ ಮಾಡಿ ಸ್ಟೆರಲ್ ಮಾಡಿ ಇದು ಒಂದು ಕೇಸರ್ ವೆರೈಟಿ ಅಂತಂದಿದ್ದು ಬಾಲ್ಕೋಟಿ ಯೂನಿವರ್ಸಿಟಿಯಿಂದ ತೊಗೊಂಬಂದಿದ್ವಿ. ಇದು ನಮ್ಮಲ್ಲಿ ಹೈಯೆಸ್ಟ್ ರೈತರೆಲ್ಲ ಬೆಳೆಯೋದ ಕೇಸರ್. ಈ ಕೇಸರ್ ವೆರೈಟಿನ ನಾವು ಮದರ್ ಬ್ಲಾಕ್ ಆಗಿ ಮಾಡಿದ್ವಿ. ಇದನ್ನು ಫಸ್ಟ್ ಸ್ಟಾರ್ಟಿಂಗ್ ಒಂದು ಸಲ ಹಣ್ಣು ಬಿಟ್ಟು ನೋಡಿದ್ವಿ. ಹಣ್ಣು ಒಳ್ಳೆ ವೆರೈಟಿ ಹಣ್ಣು ಬಂದಮ್ಯಾಗ ಇದು ಮದರ್ ಬ್ಲಾಕ್ ಇದ್ದ ಕಾರಣ ನಾವು ಇದನ್ನು ಪ್ರತಿ ವರ್ಷದಾಗ 2 ಸಲ ನಾವು ಇದನ್ನು ಗುಟಿ ಕಟ್ಟಿಸ್ತೀವಿ. ಗುಟಿ ಕಟ್ಟಿಸ್ಬೇಕಾದ್ರೆ ಒಂದು ಸಲ ಕಟ್ಸಿರ 30,000 ನಮಗೆ ಸಸಿ ಬರುತ್ತೆ. ನಮ್ಮ ಗೌರ್ಮೆಂಟ್ ದರದಾಗನ ನಾವೊಂದು 25 ರೂಪಾಯಿಗೆ ಒಂದು ಸಸಿ ಮಾರಾಟ ಮಾಡಿದ್ರೂ ನಮಗೆ ಇದರಿಂದ ಇನ್ಕಮ್ಮು. 2 ಸಲ ನಾವು ಗುಟಿ ಕಟ್ಟಿಸ್ತೀವಿ ಇದರಿಂದ. ಇದು ಕೇಸರಿ ವೆರೈಟಿ. ಇದು ಹೆಂಗಂದರೆ ಒಂದು ಗಿಡದಿಂದ ಸುಮಾರಾಗಿ ನಾವು ಎಷ್ಟಂದರೆ ಈಗ ಕಡಿಮೆ ಅಂದರೂ ಒಂದು ಗಿಡದಿಂದ ಒಂದು 500 ಸಸಿವರೆಗೂ ನಾವು ಗುಟಿ ಕಟ್ಟಿಸ್ತೀವಿ. ಇದನ್ನು ಗುಟಿ ಕಟ್ಟಿಸಿದ ಮ್ಯಾಗ ಇದು ಫಸ್ಟ್ ಸ್ಟಾರ್ಟಿಂಗ್ ಗುಟಿ ಕಟ್ಬೇಕಾದ್ರೆ ಇದಕ್ಕೆ ಟ್ರೆಂಡ್ ಇರ್ತಾರೆ. ಅವರೇ ನಮ್ಮವರೇ ಇರ್ತಾರೆ. ಟ್ರೆಂಡ್ ಇದ್ದಾರೆ ಇದನ್ನು ಗುಟಿ ಕಟ್ತಾರೆ. ಗುಟಿ ಕಟ್ಟಿದ ಮ್ಯಾಗ ನಮ್ಗೆ ಕಡಿಮೆ ಅಂದರೂ ಒಂದು 20-25 ದಿನಕ್ಕೆ ರೂಟ್ ಬರುತ್ತೆ. ರೂಟ್ ಬಂದಿಂದ ಅದನ್ನು ತೆಗೆದು ನಾವು ಕೋಕೋಪೀಟು, ಟ್ರೈಕೋಡರ್ಮಾ, ಸೋಡಾಮನಸ್ಸು ಎಲ್ಲ ಮಿಕ್ಸ್ ಮಾಡಿ ಆ ಮಣ್ಣನ್ನು ಒಂದು ಇದು ಮಾಡಿ ಆ ಗೂಟಿನ ಕಟ್ ಮಾಡಿ ಅದಕ್ಕೆ ಹಾಕಿ ಇದು ಮಾಡ್ತೀವಿ. ನಮ್ಮ ಸಸಿ ಯಾಕಂದರೆ ಪಾಲಿ ಹೌಸ್ ಒಳಗಡೆ ಯಾಕೆ ಮಾಡಿವಿ ಅಂದರೆ ಹೊರಗಿಂದ ಬರೋಂಥದ್ದು ಯಾವುದೂ ಡಿಸೀಸ್ ಬರೋಂಗಿಲ್ಲ ಇದರಲ್ಲಿ. ಇನ್ನೊಂದು ಬೇರೆಯವರು ಬಂದು ಇದ್ರಾಗ ಹೋಗೋಕ್ಕೂ ಬಿಡೋಂಗಿಲ್ಲ. ಯಾಕಂದರೆ ಬೇರೆ ತೋಟದಲ್ಲಿ ಬ್ಲ್ಯಾಟ್ ಇರುತ್ತೆ, ರೋಗ ಇರುತ್ತೆ. ಇಲ್ಲಿ ಬಂದು ಅವರು ನಮ್ಮ ಗಿಡಗಳನ್ನು ಒಳಗೆ ಬಂದರೆ ಅಂದರೆ ಇಲ್ಲಿ ನಮ್ಮ ಗಿಡಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಮ್ಮಲ್ಲಿ ಏನು ರೋಗರಹಿತ ಸಸಿಗಳು ಬ್ಲ್ಯಾಟ್ಲೆಸ್ ಆ ಸಸಿಗಳನ್ನು ನಾವು ಕಡಿಮೆ ಅಂದರೂ ವರ್ಷಕ್ಕೆ ಒಂದು 60,000ವರೆಗೂ ನಾವು ಸಸಿಗಳನ್ನು ಕಟ್ಟಿಸ್ತೀವಿ. ಹಾಗಾಗಿ ಈ ಸಸಿಗೆ ನಮಗೆ ಇನ್ನೂ ಕಟ್ಸೋಕ್ಕಿಂತ ಪೂರ್ವದಲ್ಲೇ ನಮ್ಮಲ್ಲಿ ಬುಕ್ಕಿಂಗ್ ಮಾಡ್ತಾರೆ. ನಾವು ಬುಕ್ ಮಾಡಿ ನಾವು ಅವ್ರಿಗೆ ಈ ತಾರೀಕಿಗೆ ಕೊಡ್ತೀವಿ ಅಂತ ಅವ್ರಿಗೊಂದು ಡೇಟ್ ಕೊಟ್ಟಿರ್ತೀವಿ. ಆ ತಾರೀಕಿಗೆ ನಾವು ಸಸಿಗಳನ್ನು ವಿತರಿಸ್ತೀವಿ ರೈತರಿಗೆ. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ. ಗ್ರಾಸ್ ಇಕೋಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು
ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್, ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ, ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ, ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸರ್, ಇದು ನಿಂಬೆ ಬೇಸಾಯ ಮಾಡಿದ್ದೀವಿ. ಯಾತರ ಅಂದರೆ ಇಲ್ಲಿ ಇರ್ತಕ್ಕಂಥ ಮಣ್ಣು ಸೌಳು ಕರ್ಲು ಇದ್ದಂಥ ಭೂಮಿ. ಇದರಲ್ಲಿ ನಿಂಬೆ ಬರೋದಿಲ್ಲ ಅಂತ ಜಗದಲ್ಲಿ ನಾವು ಇದನ್ನು ಅಲ್ಲೇನು ದಾಳಂಬಿ ಮಾಡಿದ್ವಿ ಅದೇ ಥರ ಇದನ್ನು ಮೂರು ಸೈಜಿಂದು ರಿಂಗ್ ಹಾಕಿಬಿಟ್ಟು ನಾವು ರಿಂಗ್ನಲ್ಲಿ ಕೆಂಪು ಮಣ್ಣು ಹಾಕಿ ಸ್ಟೆರಲ್ ಮಾಡಿ ಅದಕ್ಕೆ ಏನೇನು ಬೇಕೆಲ್ಲ ಗೊಬ್ಬರಗಳನ್ನು ಹಾಕಿ ನಾವು ಕಾಜಿ ಅಂತ ಒಂದು ತಳಿ ಇದು. ಇದನ್ನು ನಾವು ಇದರೊಳಗೆ ನಾಟಿ ಮಾಡಿದ್ವಿ. ನಾಟಿ ಮಾಡಿ ಈಗ 1.5 ವರ್ಷ ಆಯ್ತು ನಮ್ಮದು. ಈಗ ಆಲ್ರೆಡಿ ಫಲ ಕೊಡಕತ್ತೈತೆ. ಒಂದು ಗಿಡದಲ್ಲಿ ಸುಮಾರಾಗಿ 100ವರೆಗೂ ಹಣ್ಣು ಐತಿ. ಈಗ ಇದರಲ್ಲಿ ನಮಗೆ ಡೈಲಿ ಇದು ಕೊಡ್ಲಿಕ್ಕತ್ತೈತೆ. ಇದು ಮಾಡಿರೋ ಉದ್ದೇಶ ಏನಂದರೆ, ಇದು ನಮ್ಮದು ಮದರ್ ಬ್ಲಾಕು, ಗ್ರೌಂಡ್ ನರ್ಸರಿ. ಇದರ ಬರ್ತಕ್ಕಂಥ ಹಣ್ಣು ಏನದವ, ನಾವು ಒಂದು ಹಣ್ಣು ಮಾರಾಟ ಮಾಡಿದರೆ 5 ರೂಪಾಯಿ ಮಾರಾಟ ಮಾಡ್ಬೋದು. ಈ ಒಂದು ಹಣ್ಣಲ್ಲಿ ಮಿನಿಮಮ್ ಒಂದು 5-6 ಬೀಜ ಇರುತ್ತೆ. 5-6 ಬೀಜನೂ ನಾವು ಅದನ್ನು ಬೀಜ ಮಾಡಿ ನಾವೊಂದು ಬ್ಯಾಗ್ಗೆ ಹಾಕಿದ್ವಿ ಅಂದರೆ ಒಂದು ಸಸಿ ನಮಗೆ ಕಡಿಮೆ ಅಂದ್ರೆ 15 ರೂಪಾಯಿಗೆ ಒಂದು ಸಸಿ ಮಾರ್ತೈತಿ. ಒಂದು 5 ಸಸಿ 15 ಇಲ್ಲಿ 75 ರೂಪಾಯಿ. ನಮಗೆ ಒಂದು ಹಣ್ಣಿಂದ 5 ರೂಪಾಯಿ ಮಾರಬಲ್ದು, ಒಂದು ಹಣ್ಣಿಂದ ನಾವು 75 ರೂಪಾಯಿವರೆಗೂ ನಾವು ಸುಮಾರಿಗೆ ಒಂದು 50 ಗಿಡ ನಾಟಿ ಮಾಡಿದ್ವಿ. ಒಂದು ಗಿಡದಲ್ಲಿ ಕನಿಷ್ಠ ಅಂದ್ರೆ ಒಂದು 100 ಐತೆ. ಈಗ ಇನ್ನೂ ಹಾಗೆ ಸ್ಟಾರ್ಟ್ ಐತೆ ಬರಲಿಕ್ಕೆ. ಈಗ ಆಲ್ರೆಡಿ ನಮಗೆ ಡೈಲಿ ಕಡಿಮೆ ಅಂದರೂ ನಮಗೀಗ ಬಿದ್ದಂಥ ಹಣ್ಣೆ ಡೈಲಿ ಒಂದು 200-300ವರೆಗೂ ಹಣ್ಣು ಸಿಗುತ್ತೆ. ಅದೇ ಹಣ್ಣಿಂದನೇ ನಾವು ಏನು ಮಾಡ್ತೀವಿ ಅಂದರೆ ಇದನ್ನು ಬೀಜ ತೆಗೆದುಬಿಟ್ಟು ಬೀಜ ಹಾಕಿ ನಾವು ಮತ್ತೆ ನಮಗೆ ಸಸಿ ಮಾಡ್ಬೋದು. ನಾವು ವರ್ಷ ಕಡಿಮೆ ಅಂದರೂ ಒಂದು 5,000ವರೆಗೂ ನಿಂಬೆ ಸಸಿ ಮಾಡ್ಬೇಕಂದ್ರೆ ನಾವು ನಮ್ಮಿಂದನೇ ಇದು ಏನು ವೆರೈಟಿ ಐತೆ ಕಾಜಿ, ಅದೇ ವೆರೈಟಿನ ಸಸಿ ರೈತರಿಗೆ ವಿತರಿಸ್ಬೇಕಂತ ನಾವು ಇದನ್ನು ಈ ಬ್ಲಾಕ್ ಮಾಡಿದ್ವಿ. ಇದೆಲ್ಲ ಇದು ಮಾಡೋ ಮೆಥಡ್ ಎಲ್ಲ ಫಸ್ಟ್ ಒನ್ ಅಂದರೆ ನಮ್ಮ ಉಪನಿರ್ದೇಶಕರ ಮಾರ್ಗದರ್ಶನದಾಗನೇ ಇದು ನಾವು ಮಾಡ್ತಾಯಿದ್ವಿ. ಸರ್, ಇಲ್ಲಿರೋ ಬ್ಲಾಕು ಡ್ರ್ಯಾಗನ್ ಫ್ರೂಟು. ಇದು ಡ್ರ್ಯಾಗನ್ ಫ್ರೂಟ್, ಇದು ಮದರ್ ಬ್ಲಾಕ್ ಮಾಡಿದ್ದೀವಿ. ಇದು ಡ್ರ್ಯಾಗನ್ ಏನಂದರೆ ಮಳೆ ಆಶ್ರಿತ. ಇದು ಯಾರಾದರೂ ವೇಸ್ಟೇಜ್ ಬಂಜಾರು ಭೂಮಿ ಇತ್ತಂದರೆ ಅಂತಲ್ಲೇ ಇದು ಸಿಮೆಂಟು ರಿಂಗ್ ಹಾಕಿ ಇದನ್ನು ಮಾಡಿದ್ವಿ. ಇದು ಒಂದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಏನಾದರೂ ಎಂಗಲ್ ಹಾಕಿ ಟೈರ್ ಹಾಕಿ ಮಾಡಿದಂಥ ರೈತರು ಹೊಲಕ್ಕೆ ಹೋಗಿ ಅವ್ರನ್ನ ವೀಕ್ಷಣೆ ಮಾಡಿ ಆ ಥರನೂ ರೈತರು ವೇಸ್ಟ್ ಲ್ಯಾಂಡ್ ಇದ್ದಲ್ಲಿನೂ ಬೆಳೆಯಂಥದ್ದು. ಇದು ಮಳೆ ಆಶ್ರಿತ. ಹಚ್ಚೋ ಮುಂದೆ ಸ್ಟಾರ್ಟಿಂಗ್ನಾಗ ಒಂದು 2-3 ತಿಂಗಳು ನೀರು ಕೊಟ್ಟ ಮ್ಯಾಗ ಭೂಮಿಯಾಗ ನೀರು ಹೋದ್ಮೇಲೆ ಆಮೇಲೆ ಇದು ಬೇಡ. ನಾವು ಮಾಡಿರೋ ಉದ್ದೇಶ ಏನಂದರೆ ಇದು ಪಿಂಕ್ ಕಲರು, ಪಿಂಕು ವೈಟು ಎರಡೂ ಐತೆ ಡ್ರ್ಯಾಗನ್ ಒಳಗೆ. ನಾವು ಇದನ್ನು ಮಾಡಿರೋ ಉದ್ದೇಶ ಏನಂದರೆ ಮದರ್ ಬ್ಲ್ಯಾಕು.
ಈಗ ರೈತರಿಗೆ ಸಸಿ ಬೇಕಂದರೆ ದೂರ ಎಲ್ಲೈತೆ ಅಂತ ಕೇಳ್ತಾರೆ. ಹಾಗಾಗಿ ಇದರ ಬರ್ತಕ್ಕಂಥ ಸೈಡ್ ಬ್ರ್ಯಾಂಚಸ್ ಏನಿರ್ತಾವಲ್ಲ ಆ ಬ್ರ್ಯಾಂಚ್ ಕಟ್ ಮಾಡಿ ಅದರಿಂದ ನಾವು ಸಸಿಗಳನ್ನು ಮಾಡ್ತೀವಿ. ಆ ಸಸಿಗಳನ್ನು ರೈತರಿಗೆ ಯಾರಿಗೆ ಬೇಕು ಅವ್ರಿಗೆ ಒಳ್ಳೆಯ ಸಸಿಗಳನ್ನು ಕೊಡ್ತೀವಿ. ವೆರೈಟಿನೂ ಅದನ್ನೇ ಕೊಡ್ತೀವಿ. ಪಿಂಕ್ ಅಂದರೆ ಪಿಂಕು, ಎಲ್ಲೋ ಅಂದರೆ. ಈ ಹಿಂದೆ ಕಾಣ್ತಾ ಇದೆಯಲ್ಲ ಜೇನು ಮನೆ ಅಂದರೆ ಹನಿ ಹೌಶು, ಇಲ್ಲೇ ನಾವು ಜೇನು ಸಾಕಾಣಿಕೆ ಮಾಡ್ತಾಯಿದ್ದೀವಿ. ಇದು ಮಾಡೋ ಉದ್ದೇಶ ಏನಂದರೆ ಈ ಜೇನುಗಳನ್ನು ರೈತರಿಗೆ ತರಬೇತಿ ಕೊಡಲಿಕ್ಕೋಸ್ಕರ ಮಾಡಿದ್ದೀವಿ. ಇಲ್ಲೇ ಸುಮಾರಾಗಿ ರೈತರಿಗೂ ನಾವು ಇಲ್ಲಿಂದನೇ ಜೇನು ಮಲ್ಟಿಪ್ಲೈ ಮಾಡಿ ರೈತರಿಗೂ ವಿತರಣೆ ಮಾಡ್ತೀವಿ. ಇದು ಜೇನು ಸಾಕಾಣಿಕೆ ಅಂದರೆ ಹೆಂಗಂದರೆ ಇದು 2 ಟೈಪ್ ಬರ್ತೈತೆ ಹುಳುಗಳು. ಒಂದು ತುಡಿಯೋ ಜೇನು ಅಂತಂದು ಲೋಕಲ್ ಇರುತ್ತೆ, ಅದೇ ತುಡಿಯೋ ಜೇನು. ಇನ್ನೊಂದು ಮಿಶ್ರಿ ಅಂತ ಬರ್ತೈತೆ, ಅದು ಎಲ್ಲರ ಹುತ್ತು ಸಂದಿನಲ್ಲಿ ಇಟ್ಟಿರುತ್ತೆ ಚಿಕ್ಕ ಜೇನು. ಅದು ಏನಂದರೆ ಭಾಳ ಕಾಸ್ಟ್ಲಿ. ಅದು ವರ್ಷಕ್ಕೆ 1 ಲೀಟ್ರ್ ಬರಬೇಕಾದ್ರೆ ಭಾಳ, ಅದು 3,000 ರೂಪಾಯಿ 1 ಲೀಟ್ರ್ವರೆಗೂ ತುಪ್ಪ ಐತೆ ಅದು. ಇದು ಮಿನಿಮಮ್ 700-800ವರೆಗೂ ಇದು ತುಪ್ಪ ಬರುತ್ತೆ. ಇದು ತಿಂಗಳಿಗೆ ಕಡಿಮೆ ಅಂದರೂ ಒಂದು ಬಾಕ್ಸಿಂದ 2-2.5 ಲೀಟ್ರ್ವರೆಗೂ ತುಪ್ಪ ತೆಗಿಬೋದು ನಾವು. ಇದನ್ನು ರೈತರ ತರಬೇತಿಗೋಸ್ಕರ, ಇದು ಜಾಸ್ತಿ ಎಲ್ಲಿ ಜೇನು ಇರುತ್ತೆ ರೈತರ ಹೊಲದಲ್ಲಿ ಅವರು ಇದನ್ನು ಜೇನು ಪೆಟ್ಟಿಗೆ ಅಳವಡಿಸಿದರೆ ಅದರಿಂದ ಅವ್ರಿಗೆ ಇಳುವರಿ ಜಾಸ್ತಿ ಬರುತ್ತೆ. ಜೇನು ಪರಾಗಸ್ಪರ್ಶ ಹೂವಿಂದ ಮಾಡಿದಾಗ ಅದಕ್ಕೆ ಇಳುವರಿನೂ ಜಾಸ್ತಿ ಬರುತ್ತೆ. ಅದ್ರ ಉದ್ದೇಶಪೂರ್ವಕವಾಗಿ ಇದನ್ನು ಒಂದು ಜೇನು ಯೂನಿಟಿಯನ್ನು ಹಿಂದೆ ಕಾಣ್ತಾ ಇದೆಯಲ್ಲ ಇದನ್ನು ಮಾಡಿದ್ವಿ ನಾವು. ಇಲ್ಲಿ ಪ್ರತಿ ವರ್ಷವೂ ಈಗ 4 ನಮ್ಮ ತಾಲೂಕಿಗೆ ಬೇಕಾದಂಥ ಅದು ಇದಕ್ಕೆ ಸಂಬಂಧಪಟ್ಟವರು ಜೇನು ಸಹಾಯಕರಂತ ನಿಂಗಪ್ಪರಿದ್ದಾರೆ. ಅವರು ವೀಕ್ಲಿ ಒಂದು ಸಲ ಬಂದು ಅದನ್ನೆಲ್ಲ ಮೇಂಟೈನ್ ಮಾಡ್ತಾರೆ. ಮತ್ತು ಇದನ್ನೇ ಮಲ್ಟಿಪ್ಲೈ ಮಾಡಿ ರೈತರಿಗೆ ಬಾಕ್ಸ್ಗಳನ್ನು ಸಪ್ರೇಟ್ ಮಾಡಿಟ್ಟು ಇಲ್ಲಿ ಪ್ರತಿ ವರ್ಷ ಕಡಿಮೆ ಅಂದರೆ ಒಂದು 100 ಬಾಕ್ಸ್ವರೆಗೂ ಅವರು ಟಾರ್ಗೆಟ್ ಇದು ಮಾಡ್ತಾರೆ ಇಲ್ಲಿ. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ಆಂಜನೇಯ ದಾಸರ್ ಸರ್ ಅವರು ಹೇಳ್ತಾ ಇದ್ರು, ಮುಂಚೆ ಇಲ್ಲಿ ಜವಳು ಮತ್ತು ಸವಳು ಭೂಮಿ ಇತ್ತು. ಈ ಭೂಮಿಯಲ್ಲಿ ಯಾವುದೇ ಬೆಳೆಗಳನ್ನೆಲ್ಲ ಬೆಳೆಯೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಇವರು ಇಸ್ರೇಲ್ ಮಾದರಿಯನ್ನು ಅಳವಡಿಸಿಕೊಂಡು ಇಲ್ಲಿ ದಾಳಿಂಬೆ, ನಿಂಬೆ, ಹಲವಾರು ಹಣ್ಣುಗಳನ್ನೆಲ್ಲ ಬೆಳೀತಾ ಇದ್ದಾರೆ. ಅದ್ರ ಜೊತೆಗೆ ಅಲ್ಲಿನ ಜನಗಳಿಗೆ ಯಾವ್ಯಾವ ತರಕಾರಿ ಬೆಳೆಗಳು, ಹಣ್ಣಿನ ಬೆಳೆಗಳು ಬೇಕು ಅದರದ್ದು ಗಿಡಗಳನ್ನೆಲ್ಲ ಮಾಡಿ ಕೂಡ ಅವರಿಗೆ ಹಂಚ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟರು. ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.